ಬಾಗಲಕೋಟೆ ಜಿಲ್ಲೆ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತು, ಕದಳಿ ಮಹಿಳಾ ವೇದಿಕೆ ಹುನಗುಂದ ಹಾಗೂ ಕರ್ನಾಟಕ ಲೇಖಕಿಯರ ಸಂಘ, ಜಿಲ್ಲಾ ಶಾಖೆ ಮತ್ತು ತಾಲೂಕಾ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಹುನಗುಂದ ವತಿಯಿಂದ ದಿನಾಂಕ ಏಪ್ರಿಲ್ 10, 2025 ರಂದು ಅಪರಾಹ್ನ 12 ಗಂಟೆಗೆ ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಸಾಧಕರಿಗೆ ಸಮ್ಮಾನ, ಮಹಿಳಾ ಕವಿಗೋಷ್ಠಿ ಹಾಗೂ ಲಲಿತಾ ಹೊಸಪ್ಯಾಟಿನವರ ನದಿಯಲ್ಲಿ ಹೋತು ಕೃತಿಯ ಲೋಕಾರ್ಪಣೆ ಹಾಗೂ ಲಿಂಗೈಕ್ಯ ಶ್ರೀಮತಿ ಉಮಾದೇವಿ, ಲಿಂಗೈಕ್ಯ ಪ್ರೊಫೆಸರ ಕೆ. ತಾರಾನಾಥ ಶರಣ ದಂಪತಿಗಳ 10 ನೇಪುಣ್ಯ ಸ್ಮರಣೆ, ದತ್ತಿ ಉಪನ್ಯಾಸ ಹಾಗೂ 31ನೇ ಮನೆ ಮನಗಳಿಗೆ ವಚನ ಸೌರಭ ಕಾರ್ಯಕ್ರಮವು ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಸ್ ಪಾವಟೆಯರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಪುರಸಭೆ ಮಂಗಲ ಭವನದ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಶ್ರೀಮತಿ ಲಲಿತಾ ಹೊಸಪ್ಯಾಟಿಯವರು ಪ್ರಾಸ್ತಾವಿಕ ಪರ ಮಾತನಾಡಿ ತಮ್ಮ ಜನನಿ ಜನ್ಮಭೂಮಿಯ ಸ್ಮರಣೆ ಹಾಗೂ ಪ್ರಾಥಮಿಕ, ಪ್ರೌಢ ಮತ್ತು ಕಾಲೇಜಿನ ಶೈಕ್ಷಣಿಕ ಜೀವನಕ್ಕೆ ಸಹಪಾಠಿಗಳ ಪ್ರೋತ್ಸಾಹ, ಸಹಕಾರ, ಗೌರವಾಧಾರವು ಸಾಹಿತ್ಯದ ಕೃಷಿಯ ಸಾಧನೆಯವರೆಗೂ ದೊರೆತಿದ್ದನ್ನು ಸ್ಮರಿಸಿದರು. ನಂತರ ದಾಂಪತ್ಯ ಜೀವನದಲ್ಲಿ ಎದುರಾದ ಸಂಕಷ್ಟಗಳ ಮಧ್ಯೆಯೂ ತಮ್ಮ ಅತ್ತೆಮಾವಂದಿರಿಂದ ಡಾಕ್ಟರೇಟ್ ಪದವಿವರೆಗೂ ದೊರೆತ ಪ್ರೋತ್ಸಾಹ, ನಂತರ ಸಾಹಿತ್ಯ ಕೃಷಿ ಚಟುವಟಿಕೆಗೆ ಹಾಗೂ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗರಿನ್ನೂ ಪಡೆಯುವರೆಗಿನ ಸಾಧನೆಗೆ ಬಂಧು ಬಳಗ, ಲೇಖಕರು, ಸಾಹಿತಿಗಳಿಂದ ದೊರೆತ ಪ್ರೋತ್ಸಾಹವನ್ನು ಸ್ಮರಿಸಿ ಧನ್ಯವಾದಗಳು ಸಲ್ಲಿಸಿದರು. ನಂತರ ಅಖಿಲ ಕರ್ನಾಟಕ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾದ ಕ್ಯಾಪ್ಟನ್ ಅರ್ಜುನೆ ಕೋರಿರು ಕೃತಿ ಬಿಡುಗಡೆಗೊಳಿಸಿ ಮಾತನಾಡಿದವರು, ಕರ್ನಾಟಕ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದದನ್ನು ತಾವು ಮತ್ತು ಸಾಹಿತಿಗಳಾದ ಲಲಿತಾ ಹೊಸಪ್ಯಾಟಿರು ಪರಸ್ಪರ ಶುಭಾಶಯಗಳನ್ನು ಕೋರಿಕೊಂಡಿದ್ದನ್ನು ಸ್ಮರಿಸಿದರು. ನಂತರ ಸಾಹಿತಿಗಳ ಮೂಲಸ್ಥಾನವನ್ನು ಪ್ರಸ್ತಾಪಿಸುತ್ತಾ ರಾಮಾಯಣ ಮತ್ತು ಮಹಾಭಾರತದ ಕಾವ್ಯಗಳ ದೃಷ್ಟಾಂತಗಳನ್ನು ಉಲ್ಲೇಖಿಸುತ್ತಾ ಮಕ್ಕಳಿಗೆ ಸಂಸ್ಕಾರದ ಶಿಕ್ಷಣ ನೀಡದಿದ್ದರೆ ಆಗುವ ದುಷ್ಟಪರಿಣಾಮಗಳ ಬಗ್ಗೆ ಎಚ್ಚರಿಸಿದರು. ನಂತರ ತಮ್ಮ ಬಾಲ್ಯ, ಶೈಕ್ಷಣಿಕ ಜೀವನ ಹಾಗೂ ಸೇನೆಯ ವೃತ್ತಿಜೀವನ, ಕೌಟುಂಬಿಕ ಧಾರ್ಮಿಕ ಸಾಮರಸ್ಯದ ಜೀವನವನ್ನು ಸ್ಮರಿಸಿ ಕೃತಿಲೋಕಾರ್ಪಣೆಗೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ಅರ್ಪಿಸಿದರು. ನಂತರ ವಿಶ್ರಾಂತ ಪ್ರಾಧ್ಯಾಪಕರಾದ ಸಿಜಿ ಹವಾಲ್ದಾರರಿಂದ ದತ್ತಿ ಉಪನ್ಯಾಸ ಹಾಗೂ ಹಿರಿಯ ಸಾಹಿತಿಗಳಾದ ಎಸ್ ಹಳ್ಳೂರವರಿಂದ ಕೃತಿ ಪರಿಚಯ ಉಪನ್ಯಾಸ ಜರುಗಿತು. ನಂತರ ಶ್ರೀಮತಿ ಡಾಕ್ಟರ್ ಗೀತಾದಾನ ಶೆಟ್ಟಿರು ಸನ್ಮಾನಿತ ಪರ ಮಾತನಾಡಿದರು. ನಂತರ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಜಿಲ್ಲೆ, ವಿವಿಧ ತಾಲೂಕು, ಗ್ರಾಮಗಳ ಕವಿಯತ್ರಿಂದ ಕವಿಗೋಷ್ಠಿ ಜರುಗಿತು. ನಂತರ ಜಿಲ್ಲೆಯ ಅನ್ವಿಕ ಪ್ಯೂಗರಗೋಳ ಬಾಲಕನಿಂದ ಗಾಂಧರ್ವಿದ್ಯೆಯ ಪ್ರದರ್ಶನ ಜರುಗಿತು. ನಂತರ ಅಧ್ಯಕ್ಷ ಪಾವಟೆಯವರಿಂದ ಸಮಾರೋಪ ಭಾಷಣ ಮತ್ತು ಶ್ರೀಗಳಿಂದ ಆಶೀರ್ವಚನ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸಂಗಮೇಶ ಹುಲ್ದೂರ, ಅಂದಾನೇಯ ವಸ್ತ್ರದವರು ನಿರೂಪಿಸಿದರೆ, ಶಿಕ್ಷಕಿಯರಾದ ಶ್ರೀಮತಿ ಗೀತಾ ತಾರಿವಾಳರು ಪ್ರಾರ್ಥನಾ ಗೀತೆ ವಾಚಿಸಿದರು. ಹಾಗೂ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಸ್ಎನ್ ಹಾದಿಮನಿ, ತಾಲೂಕಾ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶ್ರೀಮತಿ ಶಿವಗಂಗಾರಂಜನಗಿ, ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಾಹಿತಿಗಳು, ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಭದ್ರವನ್ನೇ ನೋಡ್ಪ ಆಕ್ಷಿ ಭಾವಿಸಲು ರುದ್ರಾಕ್ಷಿಯು ಭದ್ರವನ್ನೇ ನೋಡ್ಪ ಆಕ್ಷಿ ಭಾವಿಸಲು ರುದ್ರಾಕ್ಷಿಯು ಹುಟ್ಟಿ ಬಂದ ಮೇಲೆ ಎಷ್ಟು ಜನ ಜೀವಿಗಳಿಗೆ ಎಷ್ಟು ಜನ್ಮದಲ್ಲಿ ನಾವು ತೀರಿಸಲಾರದಷ್ಟು ಋಣವನ್ನ ಈ ಹೆಗಲ ಮೇಲೆ ಹೊತ್ಕೊಂಡಿರ್ತೀವಿ. ಅದು ತಂದೆ ತಾಯಿ ಋಣ ಇರಬಹುದು,
ಆಮೇಲೆ ಅತ್ತೆ ಮಾವಂದ್ರೆ ಋಣ ಇರ್ಬೋದು. ಅತ್ತೆ ಮಾವಂದ್ರೆ ನಾನು ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾ ಇಲ್ಲ, ಅತ್ತೆ ಮಾವ ಅಂದ್ರೆ ನಿಮಗೂ ಕೂಡ ಗಂಡು ಮಕ್ಳಿಗೆ ಕೂಡ ಅತ್ತೆ ಮಾವಂದ್ರೆ ಇರ್ತಾರೆ. ನಿಮ್ಮ ಅತ್ತೆ ಮಾವಂದ್ರೆ ಋಣ ಆಗಿರ್ಬೋದು, ತಂದೆ ತಾಯಿ ಋಣ ಆಗಿರ್ಬೋದು, ಕಲಿಸಿದ ಗುರುವಿನ ಋಣ ಆಗಿರ್ಬೋದು, ಈ ಸಮಾಜದ ಋಣ ಆಗಿರ್ಬೋದು, ನಮ್ಮ ಜೊತೆಗೆ ನಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಕಲಿಸಿದಂತಹ ಗುರುವಿನ ಋಣ ಆಗಿರ್ಬೋದು, ಯಾರದೇ ಋಣ ಆಗಿದ್ರು ಕೂಡ ಈ ಜನ್ಮದಲ್ಲಿ ನಮಗೆ ತೀರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳೋರು ಯಾರು ಅಂದ್ರೆ GS ರುದ್ರಪ್ಪನವರು. ಎಷ್ಟು ಜನ್ಮ ನೀವು ಎತ್ತು ಬರ್ರಿ, ಆದ್ರೆ ಈ ಋಣ ಉಪ್ಪಿನ ಒಂದು ಹರಡಿನ ಋಣ ಕೂಡ ನಿಮಗೆ ತೀರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂತಹ ಋಣ ನಮ್ಮ ಮೇಲೆಲ್ಲ ಇದೆ. ಯಾಕೆ ಋಣ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನಿಲ್ಲಿ ಬಂದಾಗ ನನ್ನನ್ನ ಕೊಟ್ಟಿರೋರು ಯಾರು ಅಂತಂದ್ರೆ ನನ್ನ ಮಾವನವರು. ಎಂತಹ ಕಠಿಣವಾದಂತಹ ಸಂದರ್ಭದಲ್ಲಿ ನಾವು ಅವಾಗ ಇದ್ವಿ ಅಂದ್ರೆ, ಈ ಪರೀಕ್ಷೆ ಕಟ್ಟುವಂತಹ ಸಂದರ್ಭದ ಒಂದು ಸನ್ನಿವೇಶವನ್ನ ನಾನು ನಿಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಬಹುಶಃ ಬೇರೆ ಯಾರೇ ಆಗಿದ್ರು, ಸ್ವತಃ ಹಡೆದ ತಂದೆ ತಾಯಿಗಳಾಗಿದ್ರು ಕೂಡ ನಮ್ಮಂತವ್ರಿಗೆ ಪರೀಕ್ಷೆ ಬರಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇರ್ಲಿಲ್ಲ. ಅಷ್ಟು ಕ್ರಿಟಿಕಲ್ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತಹ ಮಗ ಒಂದ್ ಕಡೆ ಇದ್ದಾರೆ, ಪರೀಕ್ಷೆಗೆ ಸಿದ್ಧರಾಗಿ ನಿಂತಿರುವಂತಹ ಸೊಸೆ ಒಂದ್ ಕಡೆ ಇದ್ದಾರೆ. ಬಿಟ್ಟು ಬಂದ್ರೆ ಮಗನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ಪರೀಕ್ಷೆ ಬಿಟ್ರೆ ಸೊಸೆಗೆ, ಯಾಕಂದ್ರೆ ವಯಸ್ಸಾಗ್ಬಿಡ್ತದೆ, ಮತ್ತೆ 10 ವರ್ಷಕ್ಕೊಮ್ಮೆ ಪರೀಕ್ಷೆ ಕರೆದ್ರೆ ನನಗೆ ಅವಕಾಶ ಸಿಗೋದಿಲ್ಲ. ಈ ಎಳ್ಳೋದೊಂದದಲ್ಲಿ ಇದ್ದಂತಹ ಮಾಮನವರು ನನ್ಗೇನ್ ಮಾಡ್ತಾರೆ ಅಂತಂದ್ರೆ, ಇಲ್ಲ ನೀನ್ ಪರೀಕ್ಷೆಗೆ ಹೋಗು, ನೀನ್ ಪರೀಕ್ಷೆ ಬರೆಯೋವರೆಗೂ ನಾನು ನಿನ್ ಗಂಡ ನಾನು ನೋಡ್ಕೋತೀನಿ ಅಂತ ಹೇಳಿ ಅವರು ಬಾಂಬೆನಲ್ಲಿ ಇದ್ದು ನನ್ನ ಪರೀಕ್ಷೆ ಕಳಿಸಿ ಪರೀಕ್ಷೆ ಪಾಸ್ ಆಗೋದು ಮಾಡ್ಲಿಲ್ಲ. ಮಾಡಿದ ಮೇಲೆ ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಮಾಡಿದ್ರು. ಅದೇ ಅಲ್ಲಿ ಅದರ ವಿಷಯ ಗೊತ್ತಿದ್ದಂತ ನನ್ನ ಜೊತೆಗೆ ಉದ್ಯೋಗದಲ್ಲಿದ್ದಂತಹ ಸಿದ್ಲಿಂಗಪ್ಪ ಬೀಳಗಿ ಸರ್ ಇದ್ದಾರೆ. ಹಿರೇಬಾದವಡ್ಗಿಯನ್ನ ಊರಿನವರ ಸಹಕಾರದಲ್ಲಿ ಏನಂದ್ರೆ ನಾವು ಕೆಲಸ ಅಲ್ಲಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಯ್ತು. ಅಂತದನ್ನ ಒದಗಿಸ್ಕೊಟ್ಟ ಮೂಲ ಬೇರು ಯಾರಾದ್ರು ಅಂದ್ರೆ ಹವಾಲ್ದಾರ್ ಸರ್ ಆದ್ರು. ನಾನು ಈ ಸರಿ ಮಾಮನವ್ರಿಗೆ ಪರಿಚಯ ಇದ್ದಂದ್ರೆ ಅದಕ್ಕೊಂದು ಕಳೆ ಇರ್ತದ ಅಂತ ಹೇಳಿ ನಾನು ಇಲ್ಲ ಅಂದ್ರೆ ನನ್ನ ಇನ್ನೊಬ್ರು ಚಿಕ್ಕಪ್ಪನಾಗಿರುವಂತಹ ಇಲ್ಲಿ ಮಾಮನವ್ರ ಜೊತೆಗೆ ತುಂಬಾ ಒಡನಾಟ, ಅವರನ್ನ ತಂದೆ ಹಾಗೇನೆ ಗೌರವಿಸ್ತಿದ್ದಂತ ನಮ್ಮ ಸುಧೀಂದ್ರ ತಾಟ್ಪತ್ರಿ ಸರ್ ಅವ್ರು ಬಂದಿದ್ದಾರೆ ಇಲ್ಲಿ. ಅವರಿಗೆ ನಾನು ಮಾತುಗಳನ್ನ ಈ ಸರಿ ಮಾಡ್ತಾ ಇದ್ದಾರೆ. ಅದು ಜವಾಬ್ದಾರಿ ಹೊತ್ಕೊಂಡವ್ರು ಯಾರು ಅಂದ್ರೆ ಪ್ರೊಫೆಸರ್ SN ಹಾದಿಮನಿ ಸರ್ ಅವ್ರು ಹೇಳಿದ್ರು, ನೀವು ಬರೀ ದತ್ತಿ ಇಡ್ರಿ, ನೀವು ಏನ್ ಮಾಡ್ಬೇಡ್ರಿ, ನಾವು ಯಾವಾಗ ಕರಿತೀವಲ್ಲ ಅವಾಗ ಅಷ್ಟೇ ಬಂದು ವೇದಿಕೆ ಮೇಲೆ ಕೂತ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಿಮ್ಮದು, ಉಳಿದ ಕಾರ್ಯಕ್ರಮವೆಲ್ಲ ನಾವು ಮಾಡ್ಕೋತೀವಿ, ನೀವು ಮೊದಲು ದತ್ತಿ ಆದ್ರೂ ಇಡ್ರಿ ಅಂದಾಗ ಸಂತೋಷದಿಂದ ನಾನು ದತ್ತಿಯನ್ನಿಟ್ಟೆ. ಅದಕ್ಕೆ ಚಾಚೂ ತಪ್ಪದಂತೆ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಚನ ಸೌರಭ ಮೂಲಕವಾಗಿ ನಿಮ್ಗೆ ಗೊತ್ತಿದೆ, ಅಣ್ಣ ಬಸವಣ್ಣನವರು ನಮ್ಮನ್ನೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಎತ್ತಿದ್ರು, ಮೇಲೆತ್ತಿದ್ರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿ ನಮ್ಮನ್ನೆಲ್ಲ ನಾವೆಲ್ಲರೂ ಒಂದು, ಯಾರು ನಾವು ಬೇರೆ ಇಲ್ಲ, ದೂರ ಇಲ್ಲ ಅನ್ನೋದನ್ನ ಅವ್ರು ಹೇಳಿಕೊಟ್ಟು ಹೋದ್ರು. ಹಾಗೆ ನಡೀರಿ ಅಂತ ಹೇಳಿದ್ರು. ಹಾಗೆ ನಡಿಬೇಕಾದ್ರೆ ಆ ಮಾತುಗಳು ನಮ್ಮ ಕಿವಿಯಲ್ಲಿ, ಆ ಮೂರ್ತಿ ನಮ್ಮ ಕಣ್ಣುಗಳಲ್ಲಿ, ಆ ಶಬ್ದ ನಮ್ಮ ಮನವನ್ನ ತಟ್ಟಿ ನಮಗೆ ಒಂದು ಶಾಂತಿಯನ್ನ ನೀಡಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳಾಗಬೇಕು. ಅದಕ್ಕೋಸ್ಕರ ಅವರು ವಚನ ಸೌರಭ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಅನ್ನೋದ್ರಾಗ ತಿಂಗಳಿಗೊಂದು ಅನೇಕ ಆಯ್ಕೆ ಸಮಿತಿಗಳಲ್ಲಿ ಪಠ್ಯಪುಸ್ತಕ ರಚನೆಯಲ್ಲಿ ಅವರು ಭಾಗವಹಿಸಿದ್ರು ಕೂಡ ಸಾಮಾನ್ಯರಂತೆ ತಮ್ಮ ಜೀವನವನ್ನ ತರಿಸ್ಕೊಂಡಿರುವಂತಹ ಶ್ರೀಯುತ SS ಹಳ್ಳೂರ್ ಸರ್ ಅವರೇ. ಹಾಗೇನೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಯಾವುದೇ ಆಯಾಸವಿಲ್ಲದೆ ತಿರುಗ್ತಾ ನಮ್ಮಂತಹ ನೂರಾರು ಜನರಿಗೆ ಏನಂದ್ರೆ ಸ್ಫೂರ್ತಿ ತುಂಬುತ್ತಾ ಇರುವಂತಹ, ನಾನು ತುಂಬಾ ಗೌರವಿಸುವಂತಹ ಶ್ರೀಯುತ AS ಪಾವಟೇಶ್ ಸರ್ ಅವರೇ, ಹರಾನಾಥ್ ಅವರ 10ನೇ ಪುಣ್ಯ ಸ್ಮರಣೆಯ ಈ ಹಾಗೂ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ನಿಮಿತ್ತವಾಗಿ ಮಹಿಳಾ ಕವಿಗೋಷ್ಠಿ ನಮ್ಮೊಂದಿಗೆ ಇದ್ದು ಬಹುದೊಡ್ಡ ಸಾಧನೆಯನ್ನು ಮಾಡಿ ಏನು ಮಾಡದ ಹಾಗೆ ಸಾಮಾನ್ಯರಂತೆ ಇರುವಂತಹ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಇದೆಲ್ಲ ಒಟ್ಟು. ಹಾಗೇನೆ ನನ್ನ ಇನ್ನೊಂದು ಕೃತಿಯಾಗಿರುವಂತಹ ನದಿ ಎಲ್ಲಿ ಹೋಯಿತು ಎನ್ನುವಂತಹ ಮಕ್ಕಳ ಕವನ ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಅಂತಂದ್ರೆ ನದಿ ಎಲ್ಲಿ ಹೋಯಿತು ಅನ್ನೋದಕ್ಕೆ ಕಾರಣ ನಮ್ಮ ಹಿರಿಯ ಸಹೋದರಿ ಆದ ಲಲಿತಾ ಹೊಸಪೇಟೆ ಮೇಡಮ್ ಅವರು ಹೋದ ಸಲನೇ ಅವರಿಗೆ ಡಾಕ್ಟರೇಟ್ ಅವಾರ್ಡ್ ಬಂತು. ಈ ಡಾಕ್ಟರೇಟ್ ಅವಾರ್ಡ್ ಬಂದ ತಕ್ಷಣ ಸ್ವಲ್ಪ ದಿವಸದಲ್ಲಿ ಅವರಿಗೆ ಸುವರ್ಣ ಕರ್ನಾಟಕ
ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂತು. ಅದಕ್ಕೆ ಅವರು ಖುಷಿ ಪಡಲಿಲ್ಲ. ಇಲ್ಲಿ ಇರ್ತಕ್ಕಂಥ ಪೋಟೆ ಸರ್ ಆಗಲಿ, ಲಲಿತಾ ಹೊಸಪೇಟೆ ಮೇಡಮ್ ಅವರು ನಮ್ಮ ಹಿರಿಯ ಸಹೋದರಿ ಇದ್ದಂಗೆ, ಅವ್ರ ಜೊತೆಯಲ್ಲಿ ಹವಾಲ್ದಾರ್ ಸರ್ ನಮ್ಮನ್ನು ಚಿಕ್ಕ ವಯಸ್ಸಿನಲ್ಲಿ ಅವರು ನಮಗೆ ಶಿಕ್ಷಣ ನೀಡಿದಂಥ ಗುರುಗಳ ಮಧ್ಯೆ, ಹಾಗೂ ಹಲವಾರು ಲೇಖಕರು ಮತ್ತು ಭಾಷಣಕಾರರು ಇರುವ ಹೊತ್ನ್ಯಾಗ ಅವರ ಮಧ್ಯೆ ನಮ್ಮನ್ನು ಮಾತಾಡುವಂತಂದಾಗ ದಿನಾಚರಣೆ ಕದರಿ ವೇಳೆಗೆ ಎಲ್ಲ ಇಕ್ಕಟ್ಟನ್ನು ಕೂಡ್ಸಕ್ಕೆ ಯಾರಪ್ಪ ಅಂತಂದ್ರೆ ಕೇಂದ್ರ ಬಂದ ನಮ್ಮ ಪೋಟೆ ಸರ್, ನಮ್ಮ ಆದಿಮನಿ ಸರ್, ನಮ್ಮ ಲಲಿತಾ ಹೊಸಪೇಟೆ ಮೇಡಮ್ ಅವರು, ಅವರ ಅತ್ತೆ ಮಾವನವರ ಕೃಪೆಯಿಂದ ಇದನ್ನೆಲ್ಲ ಕುಡ್ಸಾರಪ್ಪ ಅಂದಾಗ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸಬೇಕು. ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಅವ್ರು ಯಾವುದು ಜಾತಿ ಮತ ಭೇದ, ಇನ್ನೊಬ್ರು ಇವರು ದುಡ್ಕೊಂಡ್ ತಿನ್ನೋರು ಬಡವರು ಶ್ರೀಮಂತರು ಅಂದ್ರೆ ಯಾವುದೋ ಲೆಕ್ಕಿಸದೆ ಅವ್ರು ಏನಾದರೂ ಅಡುಗೆ ಮಾಡ್ತಾ ಇದ್ರು ಅಂತಂದ್ರೆ ಒಂದು ರೊಟ್ಟಿ ಮಾಡಿದಂದ್ರೆ ಮೊದಲನೇ ರೊಟ್ಟಿ ಎಲ್ಲಿ ಹೋಗ್ತಿತ್ತಪ್ಪ ಅಂತಂದ್ರೆ ಅದು ಒಲಿಗೆ ಹೋಗ್ತಿತ್ತು. ಎರಡನೇ ರೊಟ್ಟಿ ಯಾರಿಗಪ್ಪ ಅಂದ್ರೆ ಅದು ಜಂಗಮರಿಗೆ ಕಳಿಸ್ತಿದ್ರು. ಮೂರನೇ ರೊಟ್ಟಿ ಯಾರಾದರೂ ಬಂದಿದ್ರಪ್ಪ ಅಂದ್ರೆ ಅವರು ಭಿಕ್ಷುಕರಾಗಲಿ ಯಾವುದೇ ಥರದವ್ರು ಬಂದರೂ ಅವ್ರು ಕುಂದ್ರಿಸ್ಕೊಂಡು ಒಳಗೆ ಕುಂದ್ರಿಸಿ ಊಟ ಮಾಡಿ ಕಳಿಸಿದಾಗ ಅವ್ರಿಗೆ ಸಮಾಧಾನ ಆಗ್ತಿತ್ತು. ಹೌದಪ್ಪ, ನಿನಗೆ 2 ತಾಯಂದಿರು ಹೆಂಗಂದ್ರೆ, ಪ್ರಥಮವಾಗಿ ನನ್ನ ತಾಯಿ ಗಂಗವ್ವ ಅಮರಪ್ಪ ಕೋರಿ, ಎರಡನೇ ತಾಯಿ ಯಾರಪ್ಪ ಅಂದ್ರೆ ಇಡೀ ಭಾರತ ಮಾತೆ ನನ್ನ ತಾಯಿ. ಮಾತೆ ಒಂದು ಸಣ್ಣ ಉದಾಹರಣೆ ತಮ್ಮಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಚಿಕ್ಕ ವಯಸ್ಸಿನಲ್ಲಿದ್ದಾಗ 1981ರಲ್ಲಿ ಇದೇ ವಿಜಯ ಮಹಾಂತಿ 5 ಜನ ಇದ್ರೂ ಕೂಡ ಆ ಮಕ್ಕಳು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಅಂತೇಳಿ ಆ ತಾಯಿ ನೋಡ್ತಿದ್ದಾಗ ಆ ಮಕ್ಕಳು ಮಾಡುವ ಕೆಲಸದಿಂದ ಇಡೀ ಮಹಾಭಾರತ ಇವತ್ತು ಸೃಷ್ಟಿಯಾಯಿತು. ಮಹಾಭಾರತೀಯದಲ್ಲಿ ಇವತ್ತಿನ ತಾಯಂದಿರು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಒಬ್ಬ ಮಗು ಮೊಬೈಲ್ ತೊಗೊಂಡು ಡಾಕ್ಟ್ರು, ಇಂಜಿನಿಯರು, ಸೈಂಟಿಸ್ಟು ಏನೇನೋ ಆಗ್ತಾನೆ. ಇನ್ನೊಂದು ಮಗು ಮೊಬೈಲ್ ತೊಗೊಂಡು ಹಾಸಿಗೆಯಲ್ಲಿ ಇಟ್ಕೊಂಡು ಏನು ಮಾಡ್ತಾವ ಅಂತೇಳಿ ತಾಯಿ ಅದನ್ನು ನೋಡಲಿಲ್ಲ ಅಂತಂದರೆ ಆ ಮಗು ಯಾವ ರೀತಿ ಕೆಟ್ಟು ಹೋಗುತ್ತೆ. ಇವತ್ತು ಈ ತಾಯಂದಿರು ಗರ್ಭಣು ಒಂದೇ, ಅವತ್ತು ಮಹಾಭಾರತದಲ್ಲಿ ಇರ್ತಕ್ಕಂಥ ಗಾಂಧರ್ವ ಗರ್ಭಣು ಒಂದೇ, ಕುಂತಿ ಗರ್ಭಣು ಒಂದೇ. ಗಾಂಧರ್ವ ಏನಾಯ್ತಪ್ಪ ಅಂತಂದ್ರೆ ಆ ಗಾಂಧರ್ವನೇ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಮಕ್ಕಳು ಏನು ಮಾಡ್ತಾವ ಅಂತಂದ್ರೆ 100 ಜನ ಮಕ್ಕಳು ಹುಟ್ಟಿದ್ರು. ಅವು ಯಾವ ರೀತಿ ಬೆಳೀತಪ್ಪ ಅಂತಂದ್ರೆ ಶಕುನಿ ಆಶ್ರಯದಲ್ಲಿ ಬೆಳೆದ್ಬಿಟ್ಟು ಅವ್ರು ಯಾವಾಗಲೂ ಅವ್ಯವಹಾರ ಮಾಡುವಂಥ ಉದ್ಯೋಗನ ಬಂದ್ಬಿಡ್ತು. ಮನೆಗೆ ಒಂದು ದಿವಸಕ್ಕೆ 16ರಿಂದ 20 ಸೇರು ಜೋಳ ಬೇಕಾಗ್ತಿತ್ತು. ಅವಾಗ ಗಿರಣಿ ಇರಲಿಲ್ಲ. ನನ್ನ ತಾಯಿಯವರು ಕಷ್ಟದಿಂದ ಎಲ್ಲ ಬೀಸಿ ರಾತ್ರಿ ಎಲ್ಲ ಇದನ್ನು ಮಾಡಿಕೊಂಡು ನಮಗೆ ಯಾವುದು ಮೃಷ್ಟಾನ್ನ ಭೋಜನಪ್ಪ ಅಂತಂದರೆ ಜೋಳದ ನುಚ್ಚು, ಇಲ್ಲ ಸರ್ಕಾರದಿಂದ ಬಂದಂಥ ಆವಾಗಿನ ಕಾಲದಲ್ಲಿ ಅಮೆರಿಕದಿಂದ ಬರ್ತಕ್ಕಂಥ ಗೋಧಿಗಳು. ಪ್ರೆಸ್ ಕೌನ್ಸಿಲ್ ಆಫ್ ನ್ಯೂಸ್ ಪೇಪರ್ ಅಸೋಸಿಯೇಷನ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂದಾಗ ಅತಿ ಹೆಚ್ಚು ಖುಷಿಪಟ್ಟವ್ರು ಯಾರಪ್ಪ ಅಂತಂದ್ರೆ ಅದು ಲಲಿತಾ ಹೊಸಪೇಟೆ ಮೇಡಮ್ ಅವರು ಗುಪ್ತವಾಗಿ ಆಗಿಂದಾಗಲೇ ಫೋನ್ ಮಾಡಿ ತಮ್ಮ ಶುಭ ಸಂದೇಶವನ್ನು ಹೇಳಿದರು. ಲಲಿತಾ ಹೊಸಪೇಟೆ ಮೇಡಮ್ ಅವ್ರ ತಾವ್ರ ಮನೆ ಯಾವುದಪ್ಪ ಅಂತಂದ್ರೆ ಆ ಕಳ್ಳಿಗುಡ್ಡ. ಅವ್ರದ್ದು ಸ್ವಂತ ಕಳ್ಳಿಗುಡ್ಡ ಏನೂ ಇರಲಿಲ್ಲ. ಆದರೆ ಕಳ್ಳಿಗುಡ್ಡ ಅಂತಂದ್ರೆ ಅಲ್ಲಿ 5 ಜನ ಸಹೋದರರು 5 ಜನ ಸಹೋದರಿ ಇರತಕ್ಕಂಥ ಮಣಿತನ ನಮ್ಮ ತಂದೆಯವರಾದಂಥ ಶ್ರೀ ಅಮರಪ್ಪ ಆದಪ್ಪ ಕೋರಿ, ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಗಂಗವ್ವ ಅಮರಪ್ಪ ಕೋರಿ, ಅವರ ಮೂಲತಃ ಹುಟ್ಟಿದ ಊರು ಬದಾಮಿ ತಾಲೂಕು ಕೆಂದೂರು ಗ್ರಾಮದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ. ಅವರು ನಮ್ಮೆಲ್ಲ ಚಿಕ್ಕವರಿಗೆ ಪ್ರೋತ್ಸಾಹವನ್ನು ನೀಡಿ ಯಾವಾಗಲೂ ನಗ್ನಗ್ತಾ ಮಾತನಾಡಿಸೋದು, ಎನ್ಕರೇಜ್ ಮಾಡೋದು. ಯಾರಾದರೂ ಕೂಡ ಇವತ್ತು ಸಾಧನೆ ಮಾಡಬೇಕಾದ್ರೆ ನಮಗೊಂದು ಸಣ್ಣ ಸ್ಫೂರ್ತಿ ಸಾಕು. ಹಾಗಾಗಿ ಮೇಡಮ್ ಅವರು ನಮ್ಮನ್ನೆಲ್ಲ ಕೂಡ ಮುಂದೆ ಹಾಕ್ಕೊಂಡು ಹೋಗುವ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಭಾಳಷ್ಟು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವೇನು ಭಾಳಷ್ಟು ಸಾಧನೆ ಮಾಡಿಲ್ಲ. ನಾನು ಕೂಡ ನನಗೆ ಇವತ್ತು ಯಾಕೆ ಸತ್ಕಾರ ಮಾಡಿದಂತ ನಮಗೆಲ್ಲ ಕುತೂಹಲ ಇರ್ಬೋದು. ಏನಪ್ಪ ಇವರು ಬಾಗಲಕೋಟೆಯವರು ಇಲ್ಲೇ ಗೈನಾಗಿ ಇಟ್ಕೊಂಡು ನನಗೆ ನಾನು ಕೂಡ ಹೀಗೆ ಸಾಮಾಜಿಕ ಸಾಹಿತ್ಯಿಕವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನಾನು ಈಗ 1.5 ವರ್ಷ ಹಿಂದೆ PhD ಅವಾರ್ಡನ್ನು ಹಂಪಿ ಯೂನಿವರ್ಸಿಟಿಯಿಂದ ಪಡೆದುಕೊಂಡೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಹೋದರಿ ನನಗೆ ಈ ವೇದಿಕೆಯ ಮೇಲೆ ತಮ್ಮ ಸಮ್ಮುಖದಲ್ಲಿ ಮತ್ತು ಪೂಜ್ಯರ ಒಂದು ಸಮ್ಮುಖದಲ್ಲಿ ನನಗೆ ಪ್ರೀತಿಯಿಂದ ಸತ್ಕರಿಸಿದ್ದಕ್ಕಾಗಿ ಅನಂತ ಅವರಿಗೆ ಕೃತಜ್ಞತೆಗಳನ್ನು ನಾನಿಲ್ಲಿ ಬಯಸ್ತಾ ಇದ್ದೀನಿ. ಕೇಳಿದಾಗ
ನಾನು ಇರಂಗಿಲ್ರಿ ಊರಾಗ ಹಿಂಗಂತ ಹೇಳಿದೆ ಮತ್ತು ಕ್ಯಾನ್ಸಲ್ ಆಗ್ಕೊಡಿ ಅಂತ ಹೇಳಿದೆ. ಆ ಮಾತಿಗೆ ತಪ್ಪು ಬಂದ್ರು ಅಂತೇಳಿ ನಾನು ಇವತ್ತು ಇಲ್ಲಿ ಬರಬೇಕಾಯ್ತು. ಅವರು ಕೂಡ ನಮಗೆಲ್ಲ ಮೊದಲಿನಿಂದ ಪ್ರೋತ್ಸಾಹ ಪ್ರೇರಣೆ ನೀಡ್ತಾ ಬಂದರು, ನಮ್ಮನ್ನು ಬೆಳೆಸಿದ್ರು. ಅವರಿಗೂ ಕೂಡ ನಾನು ಈ ವೇದಿಕೆಯಲ್ಲಿ ಕೃತಜ್ಞತೆಗಳನ್ನು ಹೇಳ್ತೀನಿ. ಒಟ್ಟಾರೆಯಾಗಿ ಒಬ್ಬ ಹೆಣ್ಣು ಮಗಳು ಬೆಳಿಬೇಕಾದ್ರೆ ಒಂದು ಸಣ್ಣ ಸ್ಫೂರ್ತಿ ಸಾಕು. ತಾವೆಲ್ಲರ ಸಹೋದರಿಯರು, ಪೂಜ್ಯರು, ತಮ್ಮ ಎಲ್ಲರ ಆಶೀರ್ವಾದದಿಂದ ಮತ್ತು ಪ್ರೇರಣೆಯಿಂದ ನಾನೇನಾದರೂ ಒಂಚೂರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಮತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಪರಿಚಯಿಸಿ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಕಡೆಗೆ ತರೇಶ್ವರ ಮಲ್ಲಾಡದಿಂದ ಬಾಗಾಲ ತೋಳ ಬಿಗಿ ಬಂದ ಕಡೆಗೆ ತರೇಶ್ವರ ಮಲ್ಲಾಡದಿಂದ ಬಾಗಾಲ ತೋಳ ಬಿಗಿ ಬಂದ ಮನೆ ಕರ್ಕಲೆ ಕಂದ ತೊರಿ ಜಂತಿ ಸಿರಿಗಂಧ ಮನೆ ಕರ್ಕಲೆ ಕಂದ ತೊರಿ ಜಂತಿ ಸಿರಿಗಂಧ ಕಟ್ಟಿಗೆ ತರೇಶ್ವರ ಮಲ್ಲಾಡದಿಂದ ಬಾಗಲ ತೋಳ ಬಿಗಿ ಬಂದ ಕಟ್ಟಿಗೆ ತರೇಶ್ವರ ಮಲ್ಲಾಡದಿಂದ ಬಾಗಲ ತೋಳ ಬಿಗಿ ಬಂದ